ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ಐಸಿಎಸ್ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ ಐಐಟಿ, ಜೆಇಇ ಹಾಗೂ ನೀಟ್ ಕೋರ್ಸ್ಗಳು, ಪಿಸಿಎಂಬಿ, ಪಿಸಿಎಂಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಹಾಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ, ಐಐಟಿ, ನೀಟ್, ಒಲಿಂಪಿಯಾಡ್, ಎನ್ಟಿಎಸಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು. 11ನೇ ಮತ್ತು 12ನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇಇ, ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು. ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ, ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು. ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು, ಪಾರದರ್ಶಕತೆಯಿಂದ ಕೂಡಿದ ಉತ್ತಮ ಆಡಳಿತ ಮಂಡಳಿಯನ್ನ ಹೊಂದಿದ ಕಾಲೇಜು ನಮ್ಮದಾಗಿದೆ. ಸ್ಪೀಡೋಮೀಟರ್ ಅಳವಡಿಕೆಯ ವಾಹನದ ವ್ಯವಸ್ಥೆ, Welcome to our IQ family. Research to realize your dreams. ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು, ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. ಐಕ್ಯೂ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು, ಗಂಗಾವತಿ ರಸ್ತೆ, ಹೊಸಳ್ಳಿ ಕ್ರಾಸ್, ಸಿಂಧನೂರು. ಪ್ರಜ್ವಲ್ ಅವರನ್ನ ನಮ್ಮ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ದೀವಿ. ಆತ ತಪ್ಪು ಮಾಡಿದ್ದು ಈಗಾಗಲೇ ಸರ್ಕಾರ ಸಿಇಟಿ ರಚನೆ ಮಾಡಿದೆ. ತಪ್ಪು ಮಾಡಿದ್ರೆ SIT ರಚನೆ ಮಾಡಿದೆ. ತನಿಖೆ ಆಗಲಿ, ಅಪರಾಧಿ ಎಂದು ಪ್ರೂವ್ ಆಗಲಿ, ನೆಲದ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ, ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದೀವಿ. ನೀವು ಅಪರಾಧಿ ಆತನ ಮುಖ ಎಲ್ಲಾದ್ರೂ ತೋರಿಸ್ಯಾರ 2,000 ಜನರ ಜೊತೆಗೆ ಅದೆಲ್ಲ ಸಾಧ್ಯ ಹೇಳೋದು. ಈ ಕೀಳು ಮಟ್ಟಕ್ಕೆ ರಾಜಕೀಯ ಹೋಗಿದೆ ಅಲ್ಲ, ಇದಕ್ಕೆ DK ಶಿವಕುಮಾರ್ ಕಾರಣ. ಇವತ್ತ ಎಲ್ಲಿ ಬೇಕಂದ್ರೆ ಕಾಂಗ್ರೆಸ್ನವರು ಸ್ಟ್ರೈಕ್ ಮಾಡಿಸ್ತಾರೆ, ಏನು ಜನ ಸ್ಟ್ರೈಕ್ ಮಾಡಬೇಕು. ಈಗ ನೋಡಿ, ಚುನಾವಣೆಗೆ ಇದನ್ನು ಬಳಸ್ಕೊಂಡಲ್ಲ, ನಾಚಿಕೆ ಬರಬೇಕು DK ಶಿವಕುಮಾರ್. ಇಂಥ ವಿಡಿಯೋಗಳನ್ನು ಬಳಸ್ಕೊಂಡು ಆ ತಾಯಂದಿರ ಬದುಕೇನಾಗ್ತದೆ, ಅವರಿಗೆ ಬ್ಲರ್ ಮಾಡಿ ತೋರಿಸ್ಬೇಕು. ಅವ್ರ ಮುಖನೇ ತೋರಿಸಿದ್ವಿ. ನೀವು ಕಾನೂನಿನಲ್ಲಿ ಮೊದಲು ಜೈಲಿಗೆ ಹೋಗೋನು ಅವ್ನು ಯಾರು TV ಮಾಡೋಣ, ಅವನು ವೈಯಕ್ತಿಕ ವಿಚಾರಗಳನ್ನು ಬಹಿರಂಗ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ ಆಗಿದೆ. ಆ ಹೆಣ್ಮಕ್ಳು ಮುಖ ತೋರಿಸಿದ್ರಂದ್ರೆ ಆಕೆ ಬದುಕೇನಾಗಬೇಕು. ಅವು ಏನೇ ಇರ್ತಾವೆ ವೈಯಕ್ತಿಕ ವಿಚಾರಗಳನ್ನು ಬಹಿರಂಗ ಪಡಿಸೋದಕ್ಕೆ ಯಾರಿಗೆ ಇರ್ತಾರೆ. ಆ TV ಅವನು ರಿಲೀಸ್ ಮಾಡೋಣ, ಅವನು ಮೊದಲೊಳಗೆ ಹೋಗ್ತಾನೆ. ಯಾರು ರಿಲೀಸ್ ಮಾಡ್ಯಾರ ಎಲ್ಲರಿಗೂ ಗೊತ್ತೈತೆ. ಅದು ಎಂಥ ಟೈಮ್ನಾಗ 10 ವರ್ಷದ ಹಿಂದಿನ TV ತಗೊಂಬಂದು ಅವನು ಹೇಳಿದ ಕೊಟ್ಟವ್ರು 10 ವರ್ಷದ 10 ವರ್ಷದ TV ಇವತ್ತು ಯಾಕೆ ಬಂತದ್ದು ಎಲೆಕ್ಷನ್ ಟೈಮ್ನಾಗ. ಅದನ್ನು ಬಳಸ್ಕೊಂಡು ನೀವು ಮತ ಕೇಳ್ತೀರ. ಧೈರ್ಯ ಇದ್ದರೆ ಫೇಸ್ ಮಾಡ್ರಿ. ಇಂಥವನ್ನೆಲ್ಲ ಮಾಡಿ ಇವತ್ತು ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರೋದಕ್ಕೆ, ಮಸಿ ತರೋದಕ್ಕೆ ನೀವು ಎಲ್ಲಿ ಬೇಕಲ್ಲಿ ಹೋದ್ರೆ ನಿನ್ನೆ ನಾವು ಅಲ್ಲಿ ಹೋಗಿ ಅಲ್ಲಿ ಬಂದು ಕೂಗ್ತಾರೆ. ಪ್ರೂವ್ ಮಾಡ್ರಪ್ಪ, ನಿಮ್ಮ ಕೈಯಾಗ ಅಧಿಕಾರ ಐತಲ್ಲ. ಯಾರು ವಿರುದ್ಧ ಸ್ಟ್ರೈಕ್ ಮಾಡ್ತೀವಿ ನೀವು? ನಮ್ಮದೈತೆ ಸರ್ಕಾರ, ಅವ್ರ ಸರ್ಕಾರ ಐತೆ, ನೀವು ಮಾಡ್ರಿ. ಏನ್ ತನಿಖೆ ಮಾಡ್ತೀರಿ ಮಾಡ್ರಿ. ಅವ್ರು ತಪ್ಪು ಮಾಡಿದ್ರೆ ಒಳಗಾಗ್ರಿ ಅಂತ ಹೇಳಿವಲ್ಲ, ಮತ್ತೆ ಇದಕ್ಕೇನೆ ಏನ್ ಮಾಡ್ಬೇಕು? ಇವು ನಿಮ್ಮ ಕೈಯಾಗ ಸರ್ಕಾರ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ಬಂದು ಏನ್ ನಾವು ಹೋದ್ರೆ ಕೂಗಕ್ಕೆ ಬರ್ತಾರೆ. ಏನದರ ಅರ್ಥ? ಇಂಥ ಕೀಳು ಮಟ್ಟದ ರಾಜಕೀಯ ಮಾಡ್ತಾನೆ. ಹಿಂಗ ಅದನ್ನು ಮಾಡಿ ಮುಖ ಕುಯ್ಯಂಗೆ ಈಗ ಅದಾಯ್ತು ಬಂತು, ಏನಾಗಿಲ್ಲ ಅಂತ. ಬೇರೆ ಇದೇ ಕೆಲಸನ ಜಾರಕಿಹೊಳಿ ಅದನ್ನೇ ಮಾಡಿದ, ಈಗಲೂ ಅದನ್ನೇ ಮಾಡ್ತಾನೆ. ಇಂಥ ಕೆಲಸ, ಇಂಥ ಚೀಪ್ ಕೆಲಸ ಮಾಡಿದ್ರೆ ಉಪಮುಖ್ಯಮಂತ್ರಿ ಅವ್ರದೇ ಕೈವಾಡ ಐತೆ. ನಾನು ಹೇಳ್ತೀನಿ ನೋಡಿ, ಅವ್ರದೇ ಕೈವಾಡ. 2,000 TV ಇವನು ಮಾಡಿ ರೂರಲ್ನಾಗ ಹಂಚ್ತಾರೆ, ಇದ್ರಾಗ ಹಂಚ್ತಾರೆ ಪೆನ್ ಡ್ರೈವ್ಗಳನ್ನ. ಅಂದ್ರೆ ಎದಕ್ಕೆ ಹಂಚಿದೆ? ನಾವು ಮನೆಗೆ ಹೋಗಿದ್ದೀವಿ, ಅಪ್ರೋಚ್ ಆಗಕತ್ತೀವಿ, ಮಾತಾಡಕತ್ತೀವಿ, ಅಲ್ಲೇ ಬರ್ತೈತೆ. ನಾನು ಹೇಳ್ಬಿಟ್ಟು ದಲಿತ ಮುಖಂಡರಿಗೆ ನಾವು ವಿನಂತಿ ಮಾಡ್ತೀವಿ, ಅಂಬೇಡ್ಕರ್ನ ಸಂವಿಧಾನ ಬರೆದಂಥ ವ್ಯಕ್ತಿ, ಇಡೀ ಜಗತ್ತು ದೇಶ ಅದರ ಬಗ್ಗೆ ದೊಡ್ಡ ಅಭಿಮಾನ ಗೌರವ ಇಟ್ಕೊಂಡಿದೆ. ಅಂತ ಅಂಬೇಡ್ಕರ್ಗೆ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಏನು? ಅವರನ್ನು
ಆ ಕಾಲ ಇಂದಿರಾ ಗಾಂಧಿಗೆ ಯಾರು ಕತ್ತಿನಿಂದಲೂ ಇಂದಿರಾ ಗಾಂಧಿ ಗೆದೀತಾರೆ ಅಂತಕ್ಕಂಥ ಸಮಯದಲ್ಲಿ ಹುನ್ನಾರ ಮಾಡಿ 2 ಸರಿ ಅವರನ್ನು ಸೋಲಿಸಿದ್ರು. ಅವರು ನಿಧನರಾದಾಗ ದೆಹಲಿಯಲ್ಲಿ ಜಾಗ ಸಹಿತ ಕೊಡಲಿ ಅವರ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ. ಬೇರೆದವರು 50 ಎಕರೆ 25 ಎಕರೆ 100 ಎಕರೆ ಇದ್ದಾವೆ ಸ್ಮಾರಕಗಳು ಮಾಡೋದು. ಅಂಬೇಡ್ಕರ್ಗೆ ಸ್ಮಾರಕ ಮಾಡೋಕ್ಕೆ ಜಾಗ ಕೊಡಲಿಲ್ಲ. ಅವರ ಪಾರ್ಥಿವ ಶರೀರವನ್ನು ಬಾಂಬೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವಾಗ ಫ್ಲೈಟ್ನಾಗೆ ತಗೊಂಡು ಹೋಗ್ಬೇಕು. ಡೆಲ್ಲಿಯಿಂದ ಬಾಂಬೆಗೆ ಹೆಂಗೆ ಹೋಗ್ಬೇಕು ಶರೀರ, ಅದಕ್ಕೂ ಕೂಡ ಅನುಕೂಲ ಮಾಡಲಿಲ್ಲ. ಪಟ್ಟಿ ಹಾಕಿ ಅವ್ರನ್ನ ತಗೊಂಡು ಹೋದ್ರು. ಅವರಿಗೆ ಭಾರತ ರತ್ನ ಈ ಕಾಂಗ್ರೆಸ್ನವ್ರು ಕೊಡಲಿಲ್ಲ. ವಿ.ಪಿ. ಸಿಂಗ್ ಅವರು ಜನತಾ ಪರಿವಾರದ ಪ್ರಧಾನಿಯಾದ ವಿ.ಪಿ. ಸಿಂಗ್ ಬಂದ ಮೇಲೆ ಮರಣೋತ್ತರ ಭಾರತ ರತ್ನವನ್ನು ಕೊಡ್ತೀವಿ ನಾವು. ಈ ಕಾಂಗ್ರೆಸ್ನಲ್ಲಿ ಏನು ನೈತಿಕ ಹಕ್ಕಿದೆ ದಲಿತರ ಮತಗಳನ್ನು ಕೇಳೋದಕ್ಕೆ? ಯಾವ ಮತ ಇಟ್ಕೊಂಡು ಹೋಗ್ತಾರೆ? ಈಗ ಹೇಳ್ತಾರೆ ಸಂವಿಧಾನದ ಉಳಿವಿಗಾಗಿ ಸೋಲಿಸಿ ಬಿಜೆಪಿಯನ್ನು. ಸಂವಿಧಾನನ, ಈ ದೇಶದ ಸಂವಿಧಾನನ ನಾನು ಸಾಯವರೆಗೂ ಇದ್ದಕ್ಕಾಗಲಿಲ್ಲ ಅಂತ ಮೋದಿಯವರೇ ಹೇಳಿದ್ದಾರೆ. ಈಗ ಇವ್ರು ಹೇಳ್ತಾರೆ ಸಂವಿಧಾನ ಉಳಿವಿಗಾಗಿ ಮುಸ್ಲಿಂ ಸೋಲಿಸಿ. ಸಂವಿಧಾನ ಯಾರು ಬಂದು ತೆಗಿಯಕ್ಕಾಗ್ತದೆ? 100 ಸಲ ಮಾಡ್ಯಾರ ಕಾಂಗ್ರೆಸ್ನವರು ತಿದ್ದುಪಡಿ. ಅಂಬೇಡ್ಕರ್ ಹೇಳಿದ್ದಾರೆ ಸಮಯಾನುಸಾರ ತಿದ್ದುಪಡಿಗಳಾಗ್ತವೆ ಅನ್ನೋದು. ಅದು ತಿದ್ದುಪಡಿ ಆಗ್ತವೆ, ಎಲ್ಲರ ಕಾಲ ಹೇಳಿದ್ರು, ಅದಕ್ಕೆ ನಾವು ಅಲ್ಲ. ಇವ್ರು ಬಂದು ಈಗ ದಲಿತರ ಮತ ಕೊಡಿ ಅಂತ ಕೇಳೋದಕ್ಕೆ ಯಾವ ನೈತಿಕ ಹಕ್ಕು? ಸರ್ ನಿಮಗೆ ಒಂದು ನಿಮಿಷ ರೀ, ನೀವು ಇವತ್ತ ಒಬ್ಬ ದೇಶದ ರಾಷ್ಟ್ರಪತಿಗಳು ಯಾರಾಗಿದ್ರು, ಈಗ ಯಾರಿದ್ದಾರೆ? ಯಾವ ಸಮಾಜದವ್ರನ್ನ ಮಾಡಿದ್ದಾರೆ? ಸೆಕೆಂಡ್ ಅವ್ರಿಗೆ 1 ಸೆಕೆಂಡ್ ರಾಷ್ಟ್ರಪತಿ ಅಂದರೆ ಅವರಿಗೆ ಆದ ಪ್ರೋಟೋಕಾಲ್ಸ್ ಇರ್ತದೆ. ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು, ನಿಯಮಗಳು ಇರ್ತಾವೆ. ನೀವೇ ಯಾರನ್ನ ಮಾತಾಡ್ಬಿಟ್ಟ ಅವ್ರನ್ನ ಎಲ್ಲಿ ಆಹ್ವಾನ ಮಾಡಬೇಕು, ಎಲ್ಲಿ ಆಹ್ವಾನ ಮಾಡಬಾರ್ದು ಪ್ರೋಟೋಕಾಲ್ಸ್